Good morning, student. All of you, welcome to A Standard History lesson, the Guptas and Vardhanas today. In this lesson, you will study about the following points. Number one, the important Gupta rulers and their political achievements, their contribution to literature and science, the famous rulers, expansion and growth of Gupta Empire, the growth of Vardhanas and their contribution to literature and education, to know the extent of Gupta Empire in the map of India. Once again, remember, in this lesson, you have to remember about the contribution of Guptas and the main rulers, for example, Samudragupta and Chandragupta II, and their achievement. Like the Vardhanas, in this side heading, you have to remember about the contribution of Vardhanas to literature and education field, and also the important king of this dynasty who was Harshavardhana. ಗೊತ್ತಿರಲಿ ಮಕ್ಕಳೇ, ಈ ಅಧ್ಯಾಯದಲ್ಲಿ ನೀವು ಎರಡು ವಂಶಗಳ ಬಗ್ಗೆ, ಉತ್ತರ ಭಾರತವನ್ನು ಆಳಿದ ಎರಡು ವಂಶಗಳ ಬಗ್ಗೆ ನೀವು ತಿಳ್ಕೊಳ್ತೀರಿ. ಅದರಲ್ಲಿ ಗುಪ್ತ ರಾಜಮನೆತನ ಹಾಗೂ ವರ್ಧನ ರಾಜಮನೆತನ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಒನ್ ಬೈ ಒನ್ ಪಾಯಿಂಟ್. ದ ಫಸ್ಟ್ ಯು ವಿಲ್ ಟೇಕ್ ದ ಗುಪ್ತಾಸ್. After Maurya and Kushanas, the empire of Guptas arose. 8ನೇ ಕ್ಲಾಸ್ ಪುಸ್ತಕದಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತು ಕುಶಾನ ಸಾಮ್ರಾಜ್ಯದ ಇತಿಹಾಸ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಈ ಪಾಠವನ್ನೇ ಮೊದಲು ನಿಮ್ಮ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಈ ಪಾಠವನ್ನು ತಗೊಂಡಿದ್ದೇವೆ. ಸೊ ಅಲ್ಲಿ ಒಂದು ಸಲ ನೋಡಿಕೊಳ್ಳಿ, ಮೌರ್ಯ ಮತ್ತು ಕುಶಾನರು ವರ್ಧನರಕ್ಕಿಂತ ಮೊದಲೇ ಅಧ್ಯಾಯದಲ್ಲಿ ನಿಮ್ಮ ಸಮಾಜ ವಿಜ್ಞಾನದಲ್ಲಿ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಉತ್ತರ ಭಾರತದಲ್ಲಿ ಪ್ರಬಲರಾಗುವವರು ಗುಪ್ತರು. ಸೊ ಹಿಯರ್ ಆಫ್ಟರ್ ಮೌರ್ಯ ಆ್ಯಂಡ್ ಕುಶಾನಾಸ್ ದ ಎಂಪೈರ್ ಆಫ್ ಗುಪ್ತಾಸ್ ಅರೋಸ್. ಅವರ ನಂತರ ಉತ್ತರ ಭಾರತದಲ್ಲಿ ಬೆಳಕಿಗೆ ಬಂದ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ. After the collapse of Maurya Empire, the northern India was ruled by Kushanas and the southern India was ruled by Shatavahanas. ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಉತ್ತರ ಭಾರತದಲ್ಲಿ ಕುಶಾನರು, ದಕ್ಷಿಣದಲ್ಲಿ ಶಾತವಾಹನರು ರಾಜ್ಯಭಾರ ಮಾಡಿದರು. Both the empires ended by the mid-3rd century CE. ಈ ಎರಡು ರಾಜಮನೆತನಗಳು 3ನೇ ಶತಮಾನದ ಮಧ್ಯಭಾಗದಲ್ಲಿ ಏನಾದರೂ ಕೇಳಿದರೆ ನಶಿಸಿ ಹೋದವು. ಮ್ಯಾಪನ್ನು ಒಂದು ಸಲ ಸರಿ ಗಮನಿಸಿಕೊಳ್ಳಿ. ದ ಗುಪ್ತಾಸ್ ವೇರ್ ದ ಫ್ಯೂಡೇಟರಿ ರೂಲರ್ಸ್ ಆಫ್ ಕುಶಾನಾಸ್. ಇದನ್ನು ಮಾರ್ಕ್ ಮಾಡಿಟ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಗುಪ್ತರು ಕುಶಾನರ ಸಾಮಂತರಾಗಿದ್ದರು. ಫ್ಯೂಡೇಟರಿ ರೂಲರ್ಸ್ ಅಂದರೆ ಸಾಮಂತರು. ದೇ ವೇರ್ ರೂಲಿಂಗ್ ಇನ್ ದ ಪ್ರೆಸೆಂಟ್ ಉತ್ತರ ಪ್ರದೇಶ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಬೇಸ್ ಫಾರ್ ಎ ವಾಸ್ಟ್ ಎಂಪೈರ್ ಆಫ್ಟರ್ ದ ಡಿಕ್ಲೈನ್ ಆಫ್ ಕುಶಾನಾಸ್. ಉತ್ತರ ಪ್ರದೇಶವನ್ನು ಕೇಂದ್ರ ಸ್ಥಳ ಮಾಡಿಕೊಂಡು ಅವರು ಉತ್ತರ ಭಾರತದಲ್ಲಿ ಕುಶಾನರ ನಂತರ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. their rule kept North India united from 335 CE to 455 CE. ಅವರು ತಮ್ಮ ಆಡಳಿತವನ್ನು ಕೇಂದ್ರೀಕರಿಸಿದ್ದು ಅಥವಾ ಆಡಳಿತ ಮಾಡಿದ ಅವಧಿ 335ನೇ ಸಾಮಾನ್ಯ ಶಕ ವರ್ಷದಿಂದ 455 ಸಾಮಾನ್ಯ ಶಕ ವರ್ಷದವರೆಗೆ. The Gupta dynasty came into power by 275 CE. Remember, Sri Gupta is the founder of this dynasty. Mark this, ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ. Sri Gupta is the founder of this dynasty. They started their rule from Prayaga. ಉತ್ತರ ಪ್ರದೇಶದ ಪ್ರಯಾಗ ಮ್ಯಾಪಲ್ಲಿದೆ, ನೋಡ್ಕೊಳ್ಳಿ. ಪ್ರಯಾಗವನ್ನು ಕೇಂದ್ರವಾಗಿಟ್ಟುಕೊಂಡು ಶ್ರೀಗುಪ್ತನು ಗುಪ್ತರ ಸಾಮ್ರಾಜ್ಯದ ಆಡಳಿತವನ್ನು 275ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದ. Later, Guptas made Pataliputra as their capital. Pataliputra remained the capital of vast Gupta Empire. ಮೌರ್ಯರ
ಕಾಲದಲ್ಲಿ ಪ್ರಸಿದ್ಧವಾದ ರಾಜಧಾನಿಯಾಗಿದ್ದ ಪಾಟಲಿಪುತ್ರವೇ ಗುಪ್ತರ ನಂತರದ ರಾಜಧಾನಿಯಾಯಿತು. ಅವರ ವಿಶಾಲ ಸಾಮ್ರಾಜ್ಯಕ್ಕೆ ಮೊದಲು ಪ್ರಯಾಗದಿಂದ ಆಳಿದರು, ಆಮೇಲೆ ಪಾಟಲಿಪುತ್ರದಿಂದ. ಗುಪ್ತಾಸ್ ಎನ್ಕರೇಜ್ಡ್ ರಿಲಿಜಿಯನ್, ಆರ್ಟ್, ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಡ್ಯೂರಿಂಗ್ ದರ್ ಪೀರಿಯಡ್. ಕೇವಲ ರಾಜ್ಯ ವಿಸ್ತಾರ ಮಾಡಿದ್ದಲ್ಲ, ಅವರು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಸೋರ್ಸ್ ಆಫ್ ರೆಫರೆನ್ಸಸ್ ಟು ಲರ್ನ್ to know about the history of Guptas, many sources are available. Among them, the following sources are very useful and important. The first one, the pillar inscription of Allahabad. ಗುಪ್ತರ ಇತಿಹಾಸವನ್ನು ತಿಳಿಲಿಕ್ಕಿರುವಂಥ ಆಧಾರಗಳಲ್ಲಿ ಮುಖ್ಯವಾದವು ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು ನೀವು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ನಂಬರ್ 1, ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದಿನ ಸ್ತಂಭ ಶಾಸನ. ದ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಮ್ಯಾರೋಲಿಯಲ್ಲಿರುವಂಥ ಸ್ತಂಭ ಶಾಸನ. ವಿಶಾಖದತ್ತಾಸ್ ಮುದ್ರ ರಾಕ್ಷಸ ಆ್ಯಂಡ್ ದೇವಿ ಚಂದ್ರಗುಪ್ತ. ವಿಶಾಖದತ್ತ ಕವಿ ಬರೆದ ಮುದ್ರ ರಾಕ್ಷಸ ಕಾವ್ಯ ಹಾಗೂ ದೇವಿ ಚಂದ್ರಗುಪ್ತ ಎನ್ನುವ ಕೃತಿ. ರಾಜಶೇಖರಸ್ ಪೊಯೆಟಿಕ್ಸ್, ರಾಜಶೇಖರನ ಪೊಯೆಟಿಕ್ಸ್ ಎನ್ನುವ ಕೃತಿ. ಕಾಳಿದಾಸ್ ಲಿಟರರಿ ವರ್ಕ್ಸ್, ಎ ಫೇಮಸ್ ಡ್ರಾಮಟಿಸ್ಟ್ ಆ್ಯಂಡ್ ಪೋಯೆಟ್. ಕಾಳಿದಾಸ, he is known as Indian Shakespeare. His works are very useful to know the history of the Guptas. ಕೌಮುದಿ ಸೆಲೆಬ್ರೇಷನ್ ಆಫ್ ವಿಜಿಕಿ, ವಿಜಿಕಿಯ ಕೌಮುದಿ ಸೆಲೆಬ್ರೇಷನ್ ಎನ್ನುವ ಕೃತಿ. ದ ರೈಟಿಂಗ್ ಆಫ್ ಫಾಯಾನ್ ಆ್ಯಂಡ್ ಇಸ್ಸಿಂಗ್, ಆ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕಗಳಾದ ಫಾಯಾನ್ ಮತ್ತು ಇಸ್ಸಿಂಗರ ಬರಹಗಳು. ಸೊ ರಿಮೆಂಬರ್ ಆಲ್ ದೀಸ್ ಹ್ಯಾವ್ ಟು ಅಸ್ ಟು ಲರ್ನ್ ದ ಹಿಸ್ಟ್ರಿ ಆಫ್ ಗುಪ್ತಾಸ್. The famous rulers of Guptas, the first one after Sri Gupta, the Chandragupta first. The first famous ruler, his achievement, note this, Chandragupta first is identified as the first historical person of Guptas. Sri Gupta ಸ್ಥಾಪಕನಾದರೂ ಇತಿಹಾಸದಲ್ಲಿ ಗುಪ್ತರ ಇತಿಹಾಸದಲ್ಲಿ ಮೊದಲ ಇತಿಹಾಸ ಪುರುಷ ಯಾರಂತೇಳಿದರೆ ಚಂದ್ರಗುಪ್ತ ಫಸ್ಟ್. He married Lichavi Princess Kumara Devi. They strengthened the status and powers of Guptas. ಲಿಚ್ಛವಿ ರಾಜಕುಮಾರಿಯನ್ನು ಇವನು ಮದುವೆ ಆದ್ದರಿಂದ ಇವರ ಬಲ ಹೆಚ್ಚಿತು. With the ascendance of Chandragupta to throne in 319 to 320 CE, the Gupta era started. ಚಂದ್ರಗುಪ್ತ ಫಸ್ಟ್ ಸಿಂಹಾಸನಕ್ಕೆ ಬಂದದ್ದು 319 ಮತ್ತು 20ರಲ್ಲಿ. ಅಲ್ಲಿಂದ ಗುಪ್ತ ಎರಾ ಅಥವಾ ಗುಪ್ತ ಶಕೆ ಪ್ರಾರಂಭವಾಯಿತು ಅಥವಾ ಗುಪ್ತ ಯುಗ ಪ್ರಾರಂಭವಾಯಿತು. ನೆನ್ಪಿಟ್ಕೊಳ್ಳಿ, ಚಂದ್ರಗುಪ್ತ ಫಸ್ಟ್ ವಾಸ್ ದ ಫಸ್ಟ್ ಹಿಸ್ಟಾರಿಕಲ್ ಪರ್ಸನ್ ಆಫ್ ಗುಪ್ತಾಸ್. ದ ಸ್ಟಾರ್ಟಿಂಗ್ ಆಫ್ ಹಿಸ್ ರೂಲ್ is known as the start of Gupta era. After Chandragupta, we see his son Samudragupta, the very famous, the king and ruler of Gupta dynasty, Samudragupta and Chandragupta II. The Samudragupta, the most popular person of this dynasty, he was the son of Chandragupta first. His achievements have been commemorated. The Allahabad ಪ್ರಶಸ್ತಿ ರಿಟರ್ನ್ ಬೈ ಹರಿಸೇನ. ಅವನ ಎಲ್ಲ ಸಾಧನೆಗಳನ್ನು ಅಲಹಾಬಾದಿನ ಶಾಸನದಿಂದ ನಾವು ತಿಳ್ಕೊಳ್ಬೋದು. ಅದನ್ನು ಬರೆದಂಥ ಕವಿ ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇನ. ನೋಟ್ ದಿಸ್ ಪಾಯಿಂಟ್. ದಿಸ್ ಈಸ್ ಇನ್ ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಆ್ಯಂಡ್ ಹ್ಯಾಸ್ ಬೀನ್ ಇನ್ಸ್ಕ್ರೈಬ್ಡ್ ಆನ್ ಅಶೋಕಸ್ ಪಿಲ್ಲರ್. ಇದು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ ಇದ್ದದ್ದು. ಹಾಗೆ ಅಶೋಕನ ಸ್ತಂಭಗಳು ಅಥವಾ ಪಿಲ್ಲರ್, ಅದರಿಂದ ಅದನ್ನು ನೋಡುವ ಹಾಗೆ ಇರುವಂಥ ಯಾವುದು ಒಂದು ಶಾಸನಗಳು. ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ಅಂಡರ್ ದ ರೂಲ್ ಆಫ್ ಗುಪ್ತಾ ಡ್ಯೂರಿಂಗ್ ದ ಟೈಮ್ ಆಫ್ ಸಮುದ್ರಗುಪ್ತ. ಬೈ ಹಿಸ್ ಪೊಲಿಟಿಕಲ್ ಅಚೀವ್ಮೆಂಟ್ ಆ್ಯಂಡ್ ಮಿಲಿಟರಿ ಅಚೀವ್ಮೆಂಟ್ he expanded the empire of Gupta. So in his period the Gupta empire reached a peak level.
ಇದು ಏನಾಗಿತ್ತು ಹೇಳಿದರೆ ಹೆಚ್ಚಿನ ಪ್ರದೇಶಗಳನ್ನು ಅವ ತನ್ನ ಸೈನಿಕ ಸಾಧನೆಯಿಂದ ಗೆದ್ದು ಸಮುದ್ರಗುಪ್ತನ ಕಾಲದಲ್ಲಿ ಅದು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತ್ತು. ಹಿಸ್ ಅಶ್ವಮೇಧ ಯಾಗ ಬ್ರಿಂಗ್ಸ್ ಟು ಮೈಂಡ್ ದ ವೇದಿಕ್ ರಿಚುವಲ್ಸ್ ಆ್ಯಂಡ್ ಟ್ರೆಡಿಷನ್ಸ್. ತನ್ನ ಸೈನಿಕ ಸಾಧನೆಯ ನೆನಪಿಗೆ ಅವನು ನಡೆಸಿದ ಅಶ್ವಮೇಧ ಯಾಗದಲ್ಲಿ ತಿಳ್ಕೊಬೋದು ವೈದಿಕ ವಿಧಿವಿಧಾನಗಳು ಮತ್ತು ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದ ಕಂಡಕ್ಟ್ ಆಫ್ ಅಶ್ವಮೇಧ ಯಾಗ ಆಲ್ಸೋ ಒನ್ ಆಫ್ ದ ಅಚೀವ್ಮೆಂಟ್ ಆಫ್ ಸಮುದ್ರಗುಪ್ತ. So history tells us that in Samudragupta period, the Gupta dynasty saw a golden age because of all-round development. For example, in literature, art, or in social field, or economical field, or in the architecture period. So remember, the Samudragupta, the ruling period of Samudragupta of 335 to 380 CE. Samudragupta was not just a conqueror but great poet and lover of music too. The cultural achievement of Samudragupta, this one, ಕೇವಲ ಅವ ವಿಜಯಿಯಾಗಿರಲಿಲ್ಲ, ಅದರ ಜೊತೆಗೆ ಕವಿಯೂ ಆಗಿದ್ದ, ಸಂಗೀತ ಪ್ರೇಮಿಯೂ ಆಗಿದ್ದ. His passion for music can be seen in the gold coins which depict him playing on the veena. ಅವನ ಗೋಲ್ಡ್ ಕಾಯಿನಲ್ಲಿ ಅದು ನಮಗೆ ಗೊತ್ತಾಗ್ತದೆ ಜಾರಿಗೆ ತಂದದ್ದು. ಅದರಲ್ಲಿ ಅವ ವೀಣೆಯನ್ನು ನುಡಿಸುತ್ತಿರುವ ದೃಶ್ಯವನ್ನು ಕೆತ್ತಲಾಗಿದೆ. ಅವ ಸಂಗೀತ ಪ್ರೇಮಿ ಎನ್ನುವುದಕ್ಕೆ ಇದು ನಮಗೆ ನಿದರ್ಶನವನ್ನು ನೀಡುತ್ತದೆ. Chandragupta II, the next, expanded the kingdom of Samudragupta and brought stability. ಸಮುದ್ರಗುಪ್ತನ ನಂತರ ಎರಡನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ಅವನು ಸಮುದ್ರಗುಪ್ತನು ವಿಸ್ತರಿಸಿದ ಸಾಮ್ರಾಜ್ಯವನ್ನು ಅದು ಕಳೆದು ಹೋಗದಂತೆ ಅದನ್ನು ಕಾಪಾಡಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಹಿ ಡಿಫೀಟೆಡ್ ದ ಸಕಾಸ್ ಆ್ಯಂಡ್ ಮೇಡ್ ವೆಸ್ಟರ್ನ್ ಇಂಡಿಯಾ ಎ ಪಾರ್ಟ್ ಆಫ್ ದ ಗುಪ್ತ ಎಂಪೈರ್. ಸಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿಸಿದ ಕೀರ್ತಿ ಸಾಧನೆ ಇವನದ್ದು. ಈ ಡೆವಲಪ್ಡ್ ರಿಲೇಷನ್ ವಿತ್ ಮ್ಯಾನಿ ಇಂಡಿಯನ್ ರಾಯಲ್ ಫ್ಯಾಮಿಲೀಸ್ ಥ್ರೂ ಮ್ಯಾಟ್ರಿಮೋನಿಯಲ್ ರಿಲೇಷನ್. ಇವೇನು ಮಾಡಿದಂತೆ ತಮ್ಮ ಸಂಬಂಧವನ್ನು ವೈವಾಹಿಕ ಸಂಬಂಧ ಮೂಲಕ ಅನೇಕ ಪ್ರತಿಷ್ಠಿತ ರಾಜಮನೆತನಗಳೊಂದಿಗೆ ತಮ್ಮ ಸಂಬಂಧವನ್ನು ಬೆಳೆಸ್ಕೊಂಡ. ಅವನ ಅಧಿಕಾರಾವಧಿ 380ನೇ ಇಸ್ವಿಯಿಂದ 412ನೇ ಇಸ್ವಿಯವರೆಗೆ. ಇಲ್ಲಿ ಮಹಾಕವಿ ಕಾಳಿದಾಸನ ಚಿತ್ರ ಇದೆ. ಹಿಸ್ ರೈನ್ ಈಸ್ ಮೆಮೊರೇಬಲ್ more for the encouragement given to literature, art and rather than for its battles. ಸಮುದ್ರಗುಪ್ತನ ರೀತಿಯಲ್ಲಿ ಇವ ಪ್ರಖ್ಯಾತನಾಗಿದ್ದ, ಆದರೆ ಸಮುದ್ರಗುಪ್ತನಿಗಿಂತ ಹೆಚ್ಚು ಇವ ಪ್ರಖ್ಯಾತನಾದದ್ದು ಅವನ ಸೈನಿಕ ಸಾಧನೆಯಿಂದ ಅಲ್ಲ, ಬದಲಾಗಿ ಅವನು ಸಾಹಿತ್ಯ ಮತ್ತು ಕಲೆಗೆ ಕೊಟ್ಟ ಪ್ರೋತ್ಸಾಹದಿಂದ. ದ ಫೇಮಸ್ ಸ್ಯಾನ್ಸ್ಕ್ರಿಟ್ ಪೋಯೆಟ್ ಆ್ಯಂಡ್ ಡ್ರಾಮಟಿಸ್ಟ್ ಕಾಳಿದಾಸ ಬಿಲಾಂಗ್ ಟು ದಿಸ್ ಏಜ್. ನೀವೆಲ್ಲರೂ ಕೇಳಿರ್ತೀರಿ, ಕವಿರತ್ನ ಕಾಳಿದಾಸ ಅಂತ ಭಾರತದ ಪ್ರಸಿದ್ಧ ಕವಿ, ಸಂಸ್ಕೃತ ಕವಿ ಹಾಗೂ ನಾಟಕಕಾರ. ಇವನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಅವನು ಚಂದ್ರಗುಪ್ತ II ಆಡಳಿತಾವಧಿಗೆ ಸಂಬಂಧಪಟ್ಟವನು. ಅವನ ಕೃತಿಗಳು ಹೀಗಿವೆ: ಮೇಘದೂತ, ರಘುವಂಶ, ಕುಮಾರ ಸಂಭವ ಆ್ಯಂಡ್ ರಿತು ಸಂಹಾರ ಆರ್ ಹಿಸ್ ಪೋಯಮ್ಸ್. ಅಭಿಜ್ಞಾನ ಶಾಕುಂತಲ ಈಸ್ ಒನ್ ಆಫ್ ಹಿಸ್ ನೋಟ್ವರ್ದಿ ಡ್ರಾಮಾಸ್. ನೀವೆಲ್ಲರ ಕೇಳ್ತೀರ, ದುಷ್ಯಂತ ಶಕುಂತಲೆಯರ ಕಥೆಯನ್ನು ವಿವರಿಸುವಂಥ ಅಭಿಜ್ಞಾನ ಶಾಕುಂತಲ ಅವನ ಕೃತಿಗಳಲ್ಲಿ ಮೇರು ಕೃತಿ. ಅದು ಅವನ ಪ್ರಸಿದ್ಧ ನಾಟಕ. ಒನ್ಸ್ ಅಗೇನ್ ರಿಮೆಂಬರ್ ದ ವರ್ಕ್ಸ್ ಆಫ್ ಕಾಳಿದಾಸ: ಮೇಘದೂತ, ರಘುವಂಶ, ಕುಮಾರ ಸಂಭವ ಆ್ಯಂಡ್ ರಿತು ಸಂಹಾರ ಆರ್ ಹಿಸ್ ಪೋಯಮ್ಸ್. ಇದು ಅವನ ಕಾವ್ಯಗಳು. ಅಭಿಜ್ಞಾನ ಶಾಕುಂತಲ ಎನ್ನುವುದು ಅವನ ಫೇಮಸ್ ನಾಟಕ. ಶೂದ್ರಕಾಸ್, ಮೃಚ್ಛಕಟಿಕ ಆ್ಯಂಡ್ ವಿಶಾಖದತ್ತಾಸ್ ಮುದ್ರ ರಾಕ್ಷಸ ಆರ್ ದ ಅದರ್ ಲಿಟರರಿ ವರ್ಕ್ಸ್ ಆಫ್ ದಿಸ್ ಪೀರಿಯಡ್. ಗುಪ್ತರ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಇರುವಂಥ ಪ್ರಸಿದ್ಧ ಕೃತಿಗಳಾದ ವಿಶಾಖದತ್ತನ ಮುದ್ರ ರಾಕ್ಷಸ ಹಾಗೂ ಶೂದ್ರಕ ಕವಿ ಬರೆದಂಥ ಮೃಚ್ಛಕಟಿಕ ಇವು ಆ ಕಾಲದ ಪ್ರಸಿದ್ಧ ಕೃತಿಗಳು. ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದೊಂದು ಮಾರ್ಕಿಗೆ.
ವಿಶಾಖದತ್ತ ಬರೆದಂಥ ಕೃತಿ, ಶೂದ್ರಕ ಬರೆದಂಥ ಕೃತಿ, ಕಾಳಿದಾಸ ಬರೆದಂಥ ಕೃತಿಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಪಟ್ಟಿ ಮಾಡಿ ಇಟ್ಕೊಳ್ಳಿ, 1 ಮಾರ್ಕಿಗೆ ಇಂಪಾರ್ಟೆಂಟ್. ದ ಗುಪ್ತ ಎಂಪೈರ್ was subjected to continual attack of the Hunas and this soon declined. The one more question to you. How did Gupta empire decline? ಹೇಗೆ ನಶಿಸಿತು ಅಥವಾ ನಾಶ ಆಯಿತು ಕೇಳಿದರೆ ಅದಕ್ಕೆ ಉತ್ತರ ಇಲ್ಲಿದೆ. ದ ಕಂಟಿನ್ಯೂಯಲ್ ಅಟ್ಯಾಕ್ಸ್ ಆಫ್ ದ ಹೂನಾಸ್. ನಿಮ್ಗೆ ಗೊತ್ತಿದೆ, ಭಾರತದ ಮೇಲೆ ಹೂನರು, ಶಕರು, ಪಾರ್ಥಿಯನ್ನರು, ಮಂಗೋಲಿಯನ್ನರು, ಅಫ್ಘನ್ನರು ಎಲ್ಲರೂ ದಾಳಿ ಮಾಡ್ತಾರೆ. ಹಾಗೆಯೇ ಆ ಕಾಲದಲ್ಲಿ ದಾಳಿ ಮಾಡಿದ ಒಂದು ಜನಾಂಗ ಹೂನರು ಅಂತ. ಅವರ ಸತತ ದಾಳಿಯಿಂದ ಗುಪ್ತ ಸಾಮ್ರಾಜ್ಯವು ನಶಿಸಿತು. ದ ಗುಪ್ತಾಸ್ ಡಿಡ್ ನಾಟ್ ಹ್ಯಾವ್ ಎ ಫುಲ್ಲಿ ಎಕ್ವಿಪ್ಡ್ ಲಾರ್ಜ್ ಆರ್ಮಿ. ಇದಕ್ಕೆ ಮುಖ್ಯ ಕಾರಣ ಅವರ ಸೇನೆ ಸಂಪೂರ್ಣ ಸಶಸ್ತ್ರವಾಗಿರಲಿಲ್ಲ. ದ ಕಿಂಗ್ಸ್ ವ್ಯಾಸಲ್ಸ್ ವುಡ್ ಫುಲ್ಫಿಲ್ ದ ರಿಕ್ವೈರ್ಮೆಂಟ್ಸ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ವಾರ್. ಅವರ ಸಾಮಂತರು, ರಾಜರ ಸಾಮಂತರು ಯುದ್ಧ ಸಮಯದಲ್ಲಿ ಸೈನಿಕ ನೆರವನ್ನು ನೀಡ್ತಿದ್ರು. ದ ವಾಸಲ್ಸ್ ಹ್ಯಾಡ್ ಬಿಕಮ್ ವೆರಿ ಪವರ್ಫುಲ್. ಇವರೇ ಮುಂದೆ ಏನಾದರೂ ತುಂಬ ಪ್ರಬಲರಾದರು. ದ ಬ್ಯೂರೋಕ್ರಸಿ ಕನ್ಸಿಸ್ಟೆಡ್ ಆಫ್ ಕುಮಾರ ಅಮಾತ್ಯಾಸ್. ಅವರ ಅಧಿಕಾರಶಾಹಿ ಅಮಾತ್ಯರುಗಳನ್ನು ಒಳಗೊಂಡಿದ್ದು. ದೇ ಹ್ಯಾಡ್ ವೇರಿಯಸ್ ಪೊಸಿಷನ್. ಗುಪ್ತರ ಆಡಳಿತದಲ್ಲಿ ಅಮಾತ್ಯರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರು. ದ ಅಡ್ಮಿನಿಸ್ಟ್ರೇಷನ್ ವಾಸ್ ಡಿಸೆಂಟ್ರಲೈಸ್ಡ್. ಅವರ ಆಡಳಿತ ಏನಾಗಿತ್ತು ಕೇಳಿದರೆ ಅದು ವಿಕೇಂದ್ರೀಕರಣಗೊಂಡಿತ್ತು. ಸೊ ದಿಸ್ ಈಸ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಗುಪ್ತಾಸ್. ರಿಮೆಂಬರ್ ಹಿಯರ್ ಗಿವನ್ ಅಬೌಟ್ ದ ಆರ್ಮಿ, ಅಬೌಟ್ ದ ವ್ಯಾಸಲ್ಸ್ ಅಂದರೆ ಸಾಮಂತರು, ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ದಟ್ ವಾಸ್ ಬ್ಯೂರೋಕ್ರಸಿ. That one consisted the Kumara Amatyas. They had various positions in administration, and later they became very powerful. Their administration was decentralized. Next, the social condition of the Gupta period. Note this. I explaining about the social condition. ಸಾಮಾಜಿಕ ಸ್ಥಿತಿ ಹೇಗಿತ್ತು ಆ ಕಾಲದ್ದು. The priest received many grants. They would be granted a many villages. ಗೊತ್ತಿಲ್ಲ ನಿಮಗೆ. ಮೊದಲ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಮೊದಲ ಪಾಯಿಂಟ್, ಪ್ರೀಸ್ಟ್ ಅಂದರೆ ಪುರೋಹಿತರು, ಅವರಿಗೆ ತುಂಬ ಯಾವುದು ದಾನಗಳನ್ನು ಅವರು ಪಡಿತಿದ್ರು. ದೇ ವುಡ್ ಬಿ ಗ್ರ್ಯಾಂಟೆಡ್ ಮ್ಯಾನಿ ವಿಲೇಜಸ್. ಹಾಗೆ ಹಳ್ಳಿಗಳನ್ನೇ ಸಹ ದಾನ ರೂಪದಲ್ಲಿ ಪಡಿತಿದ್ರು. ಮೆನಿ ಟೆಂಪಲ್ಸ್ ಆರ್ ಡೆವಲಪ್ಮೆಂಟ್ ಡ್ಯೂ ಟು ದೇಸ್. ಆದ್ದರಿಂದ ಅನೇಕ ದೇವಸ್ಥಾನಗಳು ಇಲ್ಲಿ ಏನಾದರೂ ಕೇಳಿದರೆ ಜೀರ್ಣೋದ್ಧಾರಗೊಂಡು ಅಭಿವೃದ್ಧಿಯನ್ನು ಹೊಂದಿದವು. ದೀಸ್ ಏರಿಯಾಸ್ ನಾಟ್ ಓನ್ಲಿ ಎಂಜಾಯ್ಡ್ ಫೈನಾನ್ಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ದ ಕನ್ಸೆಷನ್ಸ್ ಬಟ್ ಆಲ್ಸೋ ಬಿಕೇಮ್ ಇಂಡಿಪೆಂಡೆಂಟ್ ಇನ್ ಆಲ್ ಮ್ಯಾಟರ್ಸ್. ಇಂಥ ದಾನ ರೂಪದಲ್ಲಿ ಪಡೆದಂಥ ಹಳ್ಳಿಗಳು ಸಂಪೂರ್ಣ ಸ್ವತಂತ್ರವಾಗಿದ್ದವು. ಹಾಗೆ ಅನೇಕ ವಿನಾಯಿತಿಗಳನ್ನು ಸಹ ಇವು ಪಡಿತಿದ್ದವು ಆರ್ಥಿಕವಾಗಿ. ಹವೆವರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ಇನ್ಹ್ಯಾಬಿಟೆಂಟ್ಸ್, ನಂತರದ ಕಾಲದಲ್ಲಿ ಈ ವಸತಿಯನ್ನು ಹೊಂದಿರುವವರು ಅಂದರೆ ಮನೆ ಇಲ್ಲದವರು, ಫಾರ್ಮರ್ಸ್, ಆರ್ಟಿಸನ್ಸ್, ಕಲಾಗಾರರು ಬಿಗ್ಯಾನ್ ಟು ಬಿ ಕಂಟ್ರೋಲ್ಡ್ ಬೈ ದ ಲ್ಯಾಂಡ್ ಲಾರ್ಡ್ಸ್. ಇವರೆಲ್ಲರೂ ಏನಾದರೂ ಸಮಾಜದಲ್ಲಿ ಈ ಭೂ ಒಡೆಯರಿಂದ ಅಥವಾ ಜಮೀನ್ದಾರರಿಂದ ನಿಯಂತ್ರಿಸಲ್ಪಟ್ಟವರು. ಇನ್ ದಿಸ್ ವೇ ಸೊಸೈಟಿ ಗ್ರೀವ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್. ಸೊ ಒನ್ ಥಿಂಗ್ ಕ್ಲಿಯರ್, ಲೇಟರ್ in Gupta's period, landlords became powerful, vassals became powerful. Under this, the inhabitants, farmers, artisans controlled. So they means the landlords enjoyed the luxurious life. They were the rich, the others under their control. This is about the social condition of Gupta period. The next, the economic condition, second point. ಗುಪ್ತರ ಕಾಲದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ. ದ ಫಸ್ಟ್ ಪಾಯಿಂಟ್, ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಟ್ರೇಡ್ ದಟ್ ದ ಗುಪ್ತಾಸ್ ಹ್ಯಾಡ್ ವಿತ್ ದ ವೆಸ್ಟರ್ನರ್ಸ್ ಕೊಲಾಪ್ಸ್ಡ್. ಪಾಶ್ಚಿಮಾತ್ಯರೊಂದಿಗೆ ಹೊಂದಿದ್ದ ಅವರ ವ್ಯಾಪಾರ ಸಂಪರ್ಕ ಏನಾಯಿತು, ಇಲ್ಲಿ ಕಡಿತ ಉಂಟಾಯಿತು ಅಥವಾ ನಾಶ ಆಯಿತು. ಕಾನ್ಸಿಕ್ವೆಂಟ್ಲಿ ದರ್ ಎಕನಾಮಿಕ್ ಸಿಸ್ಟಮ್ ಸಫರ್ಡ್. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತು. ಎರಡನೇದು, ಸೆಕೆಂಡ್ ಪಾಯಿಂಟ್, ದ ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಆನ್ ದೇರ್ ಎಂಪೈರ್ ಆಬ್ಸ್ಟ್ರಕ್ಟೆಡ್ ದೇರ್ ಇಂಟರ್ನಲ್ ಟ್ರೇಡ್ ಟು. ಆಂತರಿಕವಾಗಿ ವ್ಯಾಪಾರದ ಮೇಲೆ ವಿಧಿಸಿದ ನಿರ್ಬಂಧಗಳು ಸಹ ಅವರ ಆರ್ಥಿಕ ಹಿನ್ನಡೆಗೆ ಕಾರಣ ಆಯಿತು. ಟ್ರೇಡ್ ವಾಸ್ ಲಿಮಿಟೆಡ್ ಟು ವಿಲೇಜರ್ಸ್.
ವ್ಯಾಪಾರವು ಹಳ್ಳಿಗಳಿಗೆ ಮಾತ್ರ ಸೀಮಿತ. ದ ಕೊಲೆಪ್ಸ್ ಆಫ್ ಟ್ರೇಡ್ ಲೆಡ್ ಟು ದ ಡಿಕ್ಲೈನ್ ಆಫ್ ದ ಸಿಟಿ ಸೆಂಟರ್ಸ್. ವ್ಯಾಪಾರದ ನಶಿಸುವಿಕೆ ಅಂತ ಹೇಳುವುದು ನಗರ ಪ್ರದೇಶಗಳ ನಶಿಸುವಿಕೆಯು ಕಾರಣ ಆಯಿತು. ಪಾಟಲಿಪುತ್ರ ಗಾಟ್ ರೆಡ್ಯೂಸ್ ಟು ದ ಸೈಜ್ ಆಫ್ ಎ ವಿಲೇಜ್. ಹಾಗೆ ಅವರ ರಾಜಧಾನಿ ಸಹ ದಿನದಿಂದ ದಿನಕ್ಕೆ ಏನಾಯಿತು, ಕ್ಷೀಣಿಸುತ್ತಾ ಹೋಯಿತು. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಳ್ಳಿಗಳು ಅದರಿಂದ ಕೈತಪ್ಪಿ ಹೋದವು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಎಕನಾಮಿಕ್ ಕಂಡೀಷನ್. ಹಿಯರ್ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಟ್ರೇಡ್ ಪೊಸಿಷನ್ ಆ್ಯಂಡ್ ದೇರ್ ಟ್ರೇಡ್ ಪಾಲಿಸಿ and about the condition of Pataliputra. So this period witnessed great heights in the creation of various devotional and religious texts like the Puranas and the Dharma Shastras. So now I am explaining about the religious condition of that time. Here the first point, ಈ ಕಾಲವು ಅನೇಕ ಧಾರ್ಮಿಕ ಕೃತಿಗಳ ರಚನೆಗೆ ಕಾರಣವಾಯಿತು. ಅವುಗಳಲ್ಲಿ ಪುರಾಣ ಕೃತಿಗಳು ಹಾಗೂ ಧರ್ಮಶಾಸ್ತ್ರಗಳ ರಚನೆಗೆ ಕಾರಣ ಆಯಿತು. ದಿಸ್ ಪೀರಿಯಡ್ ವಿಟ್ನೆಸ್ಡ್ ಗ್ರೇಟ್ ಹೈಟ್ಸ್ ಇನ್ ದ ಕ್ರಿಯೇಷನ್ ಆಫ್ ವೇರಿಯಸ್ ಡಿವೋಷನಲ್ ಆ್ಯಂಡ್ ರಿಲಿಜಿಯಸ್, ಧಾರ್ಮಿಕ ಮತ್ತು ಭಕ್ತಿ ಪ್ರಧಾನವಾದ ಕೃತಿಗಳ ರಚನೆಗೆ, ಮುಖ್ಯವಾಗಿ ಪುರಾಣಗಳು ಹಾಗೂ ಧರ್ಮಶಾಸ್ತ್ರಗಳು. ಆ್ಯಂಡ್ ಅಬೌಟ್ ದ ಸೈನ್ಸ್, ವಿಜ್ಞಾನಕ್ಕೆ ಅವರ ಕೊಡುಗೆ ಏನು ಕೇಳಿದರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಇದೆ. ಆ ಕಾಲದಲ್ಲಿ ಪ್ರಮುಖ ವಿಜ್ಞಾನಿಗಳಿದ್ದರು. ಅವರು ನಮ್ಮ ದೇಶದ ವೈಜ್ಞಾನಿಕ ಬೆಳವಣಿಗೆ ಕಾರಣಕರ್ತರಾದವರು. ಅಮಂಗ್ ದೆಮ್ ವರಹಾಮೀರ, ಭಾಸ್ಕರಾಚಾರ್ಯ, ಆರ್ಯಭಟ, ಚರಕ ಆ್ಯಂಡ್ ಸುಶ್ರುತ were the great scientists of this time. One question is there. All of you mark this and write in your book the great scientist of Gupta period. ಆ ಕಾಲದ ಪ್ರಸಿದ್ಧ ವಿಜ್ಞಾನಿಗಳು ಯಾರು ಕೇಳಿದರೆ ಇವರ ಈ ಜನರ ಹೆಸರನ್ನು ನೀವು ಬರೀಬೇಕು. So Varahamira, Bhaskara and Aryabhata made significant contribution to the study of astrology, astronomy and mathematics. ಈ ಮೂರು ಜನ ಖಗೋಳಶಾಸ್ತ್ರ ಬಗ್ಗೆ ಮತ್ತು ಗಣಿತಶಾಸ್ತ್ರದ ಬಗ್ಗೆ ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಚರಕ, ಸುಶ್ರುತ were the famous doctors of that time. Charaka wrote Charaka Sanhita and Sushruta wrote Sushruta Sanhita which dealt with surgery. ಆ ಕಾಲದಲ್ಲಿ ಇವರು ಸರ್ಜರಿ ಅಂದರೆ ಮಾನವನ ದೇಹಕ್ಕೆ ತಗುಲಿದ ರೋಗಗಳ ನಿವಾರಣೆ ಮಾಡೋದ್ರ ಜೊತೆಗೆ ಇವರು ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡ್ತಾ ಇದ್ದರು ಎನ್ನುವುದನ್ನು ಇತಿಹಾಸ ಹೇಳ್ತದೆ. ಆ ಕಾರಣ ಈ ಸುಶ್ರುತ ಭಾರತದ ಮೊದಲ ಶಸ್ತ್ರಚಿಕಿತ್ಸಕ ಎನ್ನುವ ಹೆಸರು ಸಹ ಅವನಿಗೆ ಇದೆ. ಸೊ you already learned about the one dynasty, that is about Guptas. Let us see the second dynasty of North India of this time, that is Vardhanas. Here under this you will study about the founder of Vardhana dynasty and the famous ruler of this dynasty and their achievement and the contribution of Vardhana dynasty to Indian culture. The Gupta empire, which had flourished for 2 centuries, integrated around 6th century CE. ಈಗಾಗಲೇ ನೀವು ತಿಳ್ಕೊಂಡ ಗುಪ್ತರ 2 ಶತಮಾನಗಳ ಕಾಲ ಭಾರತವನ್ನು ಆಳಿದರು. ಆಮೇಲೆ ಇದು ಏನಾಯಿತು ಕೇಳಿದರೆ ಚದುರಿತು ಸುಮಾರು 6ನೇ ಶತಮಾನದ ಹೊತ್ತಿಗೆ. ಮೆನಿ ಸ್ಮಾಲ್ ಕಿಂಗ್ಡಮ್ಸ್ ಸ್ಪ್ರಾಂಗ್ ಅಪ್ ಅಟ್ ದಿಸ್ ಟೈಮ್. ದ ಕಿಂಗ್ಡಮ್ ಆಫ್ ದ ವರ್ಧನಾಸ್ ವಾಸ್ ಒನ್ ಆಫ್ ದೆಮ್. ಗುಪ್ತರ ಸಾಮ್ರಾಜ್ಯ ನಶಿಸಿದ ನಂತರ ಆ ಸ್ಥಾನದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಮಂತ್ರಿಗಳು ಉದಯಿಸಿದವು. ಅವುಗಳಲ್ಲಿ ಮುಖ್ಯರಾದವರು ಅಂತ ಹೇಳಿದರೆ ವರ್ಧನ ಸಾಮ್ರಾಜ್ಯ ಅಥವಾ ವರ್ಧನ ಡೈನಸ್ಟಿ. ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. ಹರ್ಷವರ್ಧನ ಸಾಮ್ರಾಜ್ಯ, ಫೇಮಸ್ ರೂಲರ್ ಆಫ್ ದ ವರ್ಧನ ಡೈನಸ್ಟಿ. ದೇ ರೂಲ್ಡ್ ಫ್ರಮ್ ತಾನೇಶ್ವರ ಇನ್ 6th century. ಈಗ ಕನೋಜಿನ ಇಲ್ಲಿ ತಾನೇಶ್ವರ ಕೊಟ್ಟಿದ್ದಾರೆ. ಸಾಮಾನ್ಯ ಡೆಲ್ಲಿಯ ಸಮೀಪ ಇರುವಂಥದ್ದು ಒಂದು ಸ್ಥಳ. ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ವರ್ಧನರು. ಸಮ್ ಕಾಪರ್ ಇನ್ಸ್ಕ್ರಿಪ್ಷನ್, ದ ಮೇನ್ ಸೋರ್ಸಸ್ available to study the history of Vardhana dynasty, among them the copper inscription, ತಾಮ್ರ ಶಾಸನಗಳು, and famous poet Banas, Harsha Charita, and the Chinese traveler Huan Sang's writings throw light upon this period. ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ
ಚೀನಾ ಯಾತ್ರಿಕ ಹುಯಿನ್ ಸ್ಯಾಂಗನನ್ನು ಸಿ ಯು ಕಿ, ಇದು ಈ ಕಾಲದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಇರುವಂಥ ಹಾಗೂ ಬಾಣನ ಹರ್ಷಚರಿತ ಕಾವ್ಯ ಹಾಗೂ ತಾಮ್ರಶಾಸನಗಳು ಪ್ರಸಿದ್ಧವಾದ ಆಧಾರಗಳು. ಪುಷ್ಯಭೂತಿ, ನೋಟ್ ದಿಸ್ ಪಾಯಿಂಟ್ ಆಲ್ ಆಫ್ ಯು ಇನ್ ಯುವರ್ ನೋಟ್ಬುಕ್. ದ ಫೌಂಡರ್ ಆಫ್ Vardhana dynasty. Suppose if you ask the question, who was the founder? The Pushyabhuti. Who was the founder of Gupta? Sri Gupta. Note this point. And the famous ruler of this dynasty, Prabhakara Vardhana and Harshavardhana, are the prominent of this dynasty. After the death of his father, Prabhakara Vardhana, and his brother Rajyavardhana, the Harsha became the king of Taneshwar. ಸೊ ಪ್ರಭಾಕರ ವರ್ಧನಿಗೆ 3 ಜನ ಮಕ್ಕಳು, ರಾಜವರ್ಧನ, ಹರ್ಷವರ್ಧನ ಮತ್ತು ರಾಜ್ಯಶ್ರೀ ಅಂತ. After the death of his father, Prabhakara Vardhana, and his brother Rajavardhana came to the throne. After that, Harsha became the king of Taneshwar. His sister Rajashri was married to the king of Kanauj. ರಾಜಶ್ರೀಯನ್ನು ಕನೌಜ್ ರಾಜನಿಗೆ ಮದುವೆ ಮಾಡಿಕೊಟ್ಟಿದ್ರು. And the king of Bengal, Shashanka, killed in the king of Kanauj. The Harsha captured Kanauj and attacked the king of Bengal. ಇಲ್ಲಿ ಬೆಂಗಾಲ ರಾಜನಾದ ಶಶಾಂಕ ರಾಜಶ್ರೀಯನ್ನು ಅಪಹರಣ ಮಾಡ್ತಾನೆ. ಅಪಹರಣ ಮಾಡಿ ಅಪಹರಣಗೊಂಡಂಥ ತನ್ನ ತಂಗಿಯನ್ನು ಹುಡುಕುವಂಥ ಕೆಲಸ ಹರ್ಷವರ್ಧನ ಮಾಡ್ತಾನೆ. ಈ ಕೃತ್ಯದಲ್ಲಿ ಭಾಗಿಯಾದಕ್ಕೆ ಹರ್ಷವರ್ಧನ ತಂಗಿಯನ್ನು ರಕ್ಷಣೆ ಮಾಡಿ ಈ ಶಶಾಂಕನನ್ನು ಕನೌಜಿನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಕೊಲ್ತಾನೆ. ಆ್ಯಂಡ್ ಅಟ್ಯಾಕ್ ದ ಕಿಂಗ್ ಆಫ್ ಬೆಂಗಾಲ್, ಅವನಿಂದ ಕನೌಜನ್ನು ವಶಪಡ್ಕೊಳ್ತಾನೆ. ಬೆಂಗಾಲ್ ಆ್ಯಂಡ್ ಮಗಧ ಕೇಮ್ ಅಂಡರ್ ಹಿಸ್ ರೂಲ್, ಬಟ್ he could not advance beyond the Narmada river in the south. These are the achievement of Harshavardhana, the famous ruler of Vardhana. ಈಗ ನೀವು ಹರ್ಷವರ್ಧನ ಸಾಧನೆಗಳನ್ನು ಬರೆಯುವಾಗ ಮೊದಲಿಗೆ ಇದು ಬರೀಬೇಕು, ಶಶಾಂಕನನ್ನು ಕೊಂದು ಕನೌಜನ್ನು ವಶಪಡಿಸಿಕೊಂಡಿದ್ದು, ಬೆಂಗಾಲನ್ನು ವಶಪಡಿಸಿಕೊಂಡಿದ್ದು, ಮಗಧವನ್ನು ವಶಪಡಿಸಿಕೊಂಡಿದ್ದು. ನಂತರ ಅವನ ಸಾಮ್ರಾಜ್ಯ ಎಲ್ಲಿವರೆಗೆ ಅಂತ ಹೇಳಿದರೆ ನರ್ಮದಾ ನದಿ, ನರ್ಮದಾ ನದಿ ಭಾರತವನ್ನು ಉತ್ತರ ಭಾರತ ದಕ್ಷಿಣ ಭಾರತವಂತ 2 ಭಾಗ ಮಾಡ್ತದೆ. ನರ್ಮದಾ ನದಿಯವರೆಗೆ ತನ್ನ ಸಾಮ್ರಾಜ್ಯ ವಿಸ್ತರಿಸಿ ಅದನ್ನು ನಾಟಿ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಗ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದವನು ಚಾಲುಕ್ಯ ಪುಲಕೇಶಿ, 2ನೇ ಪುಲಕೇಶಿ ಅಂತ ಕರೀತಾರೆ. ಇವನ ಸಾಮ್ರಾಜ್ಯವು ನರ್ಮದಾ ನದಿಯ ಉತ್ತರದವರೆಗೆ, ಹಾಗೆ ಹರ್ಷವರ್ಧನ ಸಾಮ್ರಾಜ್ಯ ನರ್ಮದಾದ ದಕ್ಷಿಣ, ಅಂದರೆ ಅದು ಗಡಿಯಾಗಿತ್ತು ಇಬ್ಬರಿಗೂ. ಅವ ಉತ್ತರ ಭಾರತವನ್ನು ಆಳ್ತಿದ್ದ, ಇವ ದಕ್ಷಿಣ ಭಾರತವನ್ನು ಆಳ್ತಿದ್ದ. ಅವನಿಗೆ ಉತ್ತರ ಪತೇಶ್ವರ ಅಂತ ಕರಿತಿದ್ರು, ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಅಂತ ಕರಿತಿದ್ರು. ನರ್ಮದಾ ನದಿ ಇಬ್ಬರ ಸಾಮ್ರಾಜ್ಯದ ಗಡಿಯಾಗಿತ್ತು. ಎಲ್ಲಿ ಬರ್ತದೆ ನರ್ಮದಾ ನದಿ? ಗುಜರಾತಿನ ಸಮೀಪ ಬರ್ತದೆ. ಇಲ್ಲಿ ನಕಾಶೆಯಲ್ಲಿ ನೋಡ್ಕೊಳ್ಬೇಕು ನೀವು. ಏನಾಯಿತು ಅಂತ ಹೇಳಿದರೆ ಇಬ್ಬರಿಗೂ ಯುದ್ಧ ಆಗ್ತದೆ, ಹರ್ಷವರ್ಧನಿಗೂ ಮತ್ತು ಕರ್ನಾಟಕದ ಚಾಲುಕ್ಯ ಪುಲಕೇಶಿ ಸೆಕೆಂಡ್. ದ ಕನ್ನಡ ಕಿಂಗ್ ಆಫ್ ದ ಚಾಲುಕ್ಯಾಸ್ ಪುಲಕೇಶಿ ಸೆಕೆಂಡ್ halted his progress and forced him to go back. ಅದನ್ನು ಪ್ರಸಿದ್ಧ ನರ್ಮದಾ ಯುದ್ಧ ಅಂತ ಕರೀತಾರೆ. ಆ ಯುದ್ಧದಲ್ಲಿ ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿ ಅವನನ್ನು ಹಿಮ್ಮೆಟ್ಟಿಸುತ್ತಾನೆ. ದಿಸ್ ಅಚೀವ್ಮೆಂಟ್ ಆಫ್ ಪುಲಕೇಶಿ ಸೆಕೆಂಡ್ ಹ್ಯಾಸ್ ಬೀನ್ ಇಮ್ಮಾರ್ಟಲೈಸ್ಡ್ ಇನ್ ದ ಪ್ಯಾನಿಗ್ರಿಕ್ ಪ್ರಶಸ್ತಿ ರಿಟನ್ ಬೈ ದ ಕೋರ್ಟ್ ಪೋಯೆಟ್ ರವಿಕೀರ್ತಿ. ಈ ವಿಜಯದ ಬಗ್ಗೆ ರವಿಕೀರ್ತಿ, ಪುಲಕೇಶಿಯ ಆಸ್ಥಾನ ಕವಿ, ಅದನ್ನು ವಿವರಿಸ್ತಾನೆ. He has expressed that the exultation of the king Harsha's joy had dried up on account of this defeat. ಅವ ಮನ್ನಿಸುವ ಹಾಗೆ ಈ ಯುದ್ಧದಲ್ಲಿ ಹರ್ಷವರ್ಧನನ ಹರ್ಷ ಬತ್ತಿ ಹೋಯಿತು, ಯಾಕಂದರೆ ಪುಲಕೇಶಿ ಅವನನ್ನು ಸೋಲಿಸಿ ಹಿಮ್ಮೆಟ್ಟಿಸಿದಿಂದ. ಆಮೇಲೆ ನರ್ಮದಾ ನದಿಯು 2 ಸಾಮ್ರಾಜ್ಯಗಳ ನಡುವಿನ ಗಡಿಯಾಯಿತು. ಸೊ ದ ಅಡ್ಮಿನಿಸ್ಟ್ರೇಷನ್ ಕಂಡೀಷನ್ ಆಫ್ ವರ್ಧನ ಡೈನಸ್ಟಿ ಇಲ್ಲಿ ನೆನಪಿಟ್ಕೊಳ್ಳಿ. ಇಲ್ಲಿ ಸ್ಥಾಪಕರ ಬಗ್ಗೆ ನೆನಪಿಟ್ಕೊಳ್ಬೇಕು ಮತ್ತು ಹರ್ಷವರ್ಧನ ಸಾಧನೆಗಳ ಬಗ್ಗೆ ನೆನಪಿಟ್ಕೊಳ್ಬೇಕು ಮುಖ್ಯವಾಗಿ. ದ ಕಿಂಗ್ಸ್ ರೂಲ್ ವಾಸ್ ಅಸಿಸ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆ ಕಾಲದ ಆಡಳಿತ ಹೇಗೆ ನಡೀತಿದೆ ಕೇಳಿದರೆ, ರಾಜನ ಆಡಳಿತ
ಮಂತ್ರಿಮಂಡಲದ ಸಹಾಯದೊಂದಿಗೆ ನಡೀತಿತ್ತು. ದ ಬ್ಯೂರೋಕ್ರಸಿ ಕನ್ಸಿಸ್ಟೆಡ್ ಆಫ್ ದ ಮಹಾಸಂಧಿ ವಿಗ್ರಹ, ದ ನೆಗೋಷಿಯೇಟರ್. ಅಧಿಕಾರ ಶಾಹಿತ್ವವು ಯಾರನ್ನೆಲ್ಲ ಒಳಗೊಂಡಿತ್ತು ಕೇಳಿದರೆ ಇಲ್ಲಿ ಮುಖ್ಯರಾದವು ಮಹಾಸಂಧಿ ವಿಗ್ರಹ. ಅವನನ್ನು ಎರಡೂ ಸಾಮ್ರಾಜ್ಯಗಳ ಅಥವಾ ರಾಜರ ನಡುವೆ ಸಂಧಿಯನ್ನು ಮಾಡಲಿಕ್ಕೆ ಇರುವಂಥ ಒಬ್ಬ ಮಂತ್ರಿ, ಮಾತುಕತೆಯನ್ನು ನಡೆಸಲಿಕ್ಕಿರುವಂಥ ನೆಗೋಷಿಯೇಟರ್ ಅಂತ ಕರೀತಾರೆ. ಮಹಾಬಲಾಧಿಕೃತ ಅಂದರೆ ಮಿಲಿಟರಿ ಜನರಲ್, ಸೇನೆಯ ಮುಖ್ಯಸ್ಥನನ್ನು ಮಹಾಬಲಾಧಿಕೃತ ಅಂತ ಕರೀತಾರೆ. ಆ್ಯಂಡ್ ಭೋಗಪತಿ ಅಂದರೆ ತೆರಿಗೆಯನ್ನು ವಸೂಲಿ ಮಾಡುವಂಥ ಮುಖ್ಯಸ್ಥ ಅಧಿಕಾರಿ. ಆ್ಯಂಡ್ ದೂತ ಅಂದರೆ ಮೆಸೆಂಜರ್, ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುದ್ದಿಯನ್ನು ಮುಟ್ಟಿಸುವವ. ಸೊ ಆಲ್ ಆಫ್ ಯು ರಿಮೆಂಬರ್, ದ ಕಿಂಗ್ ವಾಸ್ ಅಸಿಸ್ಟೆಡ್ ಬೈ ದೀಸ್ ಆಫೀಸರ್ಸ್ ಆ್ಯಂಡ್ ದ ಮಿನಿಸ್ಟರ್ಸ್. ಇವರ ಹೆಸರು ಮಹಾಸಂಧಿ ವಿಗ್ರಹ, ಮಹಾಬಲಾಧಿಕೃತ, ಭೋಗಪತಿ ಆ್ಯಂಡ್ ದೂತ. ದ ಕಿಂಗ್ಡಮ್ ಹ್ಯಾಡ್ ಬೀನ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಕಿಂಗ್ಡಮ್. ಫ್ಯೂಡರೇಟರಿ ಚೀಫ್ಸ್ ಪೇ ಟ್ರಿಬ್ಯೂಟ್ ಟು ದ ಕಿಂಗ್. ಸಾಮಂತರು ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ರು. ಲ್ಯಾಂಡ್ ಟ್ಯಾಕ್ಸ್ ಆ ಕಾಲದ ಪ್ರಮುಖ ಆದಾಯದ ಮೂಲವಾಗಿತ್ತು. ದ ಕಿಂಗ್ ಗೇವ್ ದೆಮ್ ಲ್ಯಾಂಡ್ ಗ್ರ್ಯಾಂಟ್ಸ್ ಆ್ಯಂಡ್ ಇನ್ ರಿಟರ್ನ್ ಗಾಟ್ ದ ಹೆಲ್ಪ್ ಆಫ್ ದೇರ್ ಆರ್ಮೀಸ್. ಸಾಮಂತರಿಗೆ ಅವ ಭೂಮಿಯನ್ನು ದಾನವಾಗಿ ಕೊಡ್ತಿದ್ದ, ಅದಕ್ಕೆ ಬದಲಾಗಿ ಯುದ್ಧದ ಸಮಯದಲ್ಲಿ ಆರ್ಮಿ ಅಂದರೆ ಸೇನೆಯ ಸಹಾಯವನ್ನು ಪಡೆದಿದ್ದ. ವೆನ್ ದ ಕಿಂಗ್ ಬಿಕೇಮ್ ವೀಕ್, ದ ಫ್ಯೂಡರೇಟರಿ ಚೀಫ್ ಬಿಕೇಮ್ ಇಂಡಿಪೆಂಡೆಂಟ್. ಹರ್ಷವರ್ಧನ್ ನಂತರ ವರ್ಧನ ಸಾಮ್ರಾಜ್ಯದ ರಾಜರು ಅಶಕ್ತರಾದರು. ಆದ ಕಾರಣ ಸಾಮಂತರು ಮುಂದೆ ಪ್ರಬಲರಾಗಿ ವರ್ಧನ ಡೈನಸ್ಟಿ ಕ್ರಮೇಣ ಅವನತಿಯನ್ನು ಕಂಡಿತು. ದ ಲ್ಯಾಂಡ್ ಗ್ರ್ಯಾಂಟ್ಸ್ ವೇರ್ ಗಿವನ್ ಟು ಅದರ್ ಕಮ್ಯುನಿಟೀಸ್ ಆ್ಯಂಡ್ ರಿಲಿಜಿಯಸ್ ಪೀಪಲ್ ಆಸ್ ವೆಲ್. Harsha gave prominence to Buddhism. We get details of the popularity of Buddhism from Huyen Tsang writings. ಹರ್ಷನು ಬೌದ್ಧ ಧರ್ಮಕ್ಕೆ ವಿಶೇಷವಾದ ಪ್ರೋತ್ಸಾಹ ಮತ್ತು ಕೊಡುಗೆಗಳನ್ನು ನೀಡಿದ. ಇದನ್ನು ನಾವು ಹುಯೆನ್ ತ್ಸಾಂಗನ ಬರಹದಲ್ಲಿ ನಾವು ನೋಡ್ಬೋದು. ದ ಬುದ್ಧಿಸ್ಟ್ ನಲಂದ ಯೂನಿವರ್ಸಿಟಿ ವಾಸ್ ಫುಲ್ ಆಫ್ ಆಕ್ಟಿವಿಟಿ ಡ್ಯೂರಿಂಗ್ ದಿಸ್ ಪೀರಿಯಡ್. ಇಟ್ ಎಂಜಾಯ್ಡ್ ರಾಯಲ್ ಪೇಟ್ರನೇಜ್. ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ನಲಂದ ವಿಶ್ವವಿದ್ಯಾಲಯ ಹರ್ಷವರ್ಧನ ಕಾಲದಲ್ಲಿ ಅತೀವ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. So this is the contribution of the Harshavardhana to the Indian culture. So remember all of you, today in today's lesson you are studied about the two dynasties, Guptas and their achievement and their contribution, and Vardhanas and their achievements and the contribution to the Indian culture. So I explained about the main points of this lesson. All of you note this and write in your notebook clearly, and also listen me. The question given in your exercise, all of you should write the perfect answer that the question given in your exercise carefully. Read and listen and watch the lesson carefully and write the answer. Thank you.